ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು 20 ಅಡಿ ಹೈಟಲ್ಲಿರೋದನ್ನ ಸಾರ್ವೆ ಕಟ್ಬಿಟ್ಟು ಬೋರ್ಡ್ ಬರಿತಾ ಇದ್ವಿ. ಫ್ರೆಂಡ್ಸ್, ಫುಲ್ ಡೀಟೇಲ್ಸ್ ಆಗಿರೋ ವೀಡಿಯೋ ಹಾಕ್ತೀನಿ, ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಫ್ರೆಂಡ್ಸ್, ಆಲ್ರೆಡಿ ಸಾರ್ವೆ ಕಟ್ಕೊಂಡ್ಬಿಟ್ಟಿದ್ದೀವಿ. ಈಗೇನು ಪೇಂಟ್ ಮಾಡೋದು ಒಂದೇ ಬಾಕಿ ಇರೋದು. ಫ್ರೆಂಡ್ಸ್ ನೋಡಿ, ನಮ್ಮ ಹುಡುಗ ಆಲ್ರೆಡಿ ಪೇಂಟ್ ಮಾಡ್ತಾ ಇದ್ದಾನೆ. ಫ್ರೆಂಡ್ಸ್, 2 ಕೋಟ್ ಪೇಂಟ್ ಮಾಡ್ಕೊಂಬಿಟ್ಟು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಅಕ್ಷರ ಬಿದ್ದಿದೆ. ಅರ್ಧ ಬೋರ್ಡ್ ಮಾತ್ರ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫ್ರೆಂಡ್ಸ್, ಎಲ್ಲ ಸ್ಕೆಚ್ ರೆಡಿ ಮಾಡಿಬಿಟ್ಟು ಔಟ್ಲೈನ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಹುಡುಗರೆಲ್ಲ ಪೇಂಟ್ ತುಂಬ್ಕೊಂಬರೋದು ಒಂದೇ ಬಾಕಿ. ಫ್ರೆಂಡ್ಸ್, ತುಂಬ ಜನ ಆರ್ಟಿಸ್ಟ್ಗಳು ನಮ್ಮ ಆತ್ಮೀಯರು ಬಂದು ನೋಡಿ ಮಾಡೋಕ್ಕಾಗುತ್ತೋ ಇಲ್ಲೋ ಅನ್ನೋ ಒಂದು ಡೌಟಿಂದ ಇದು ಆಗೋದೇ ಇಲ್ಲ ಅಂತ ಹೋಗಿದ್ರು. ಫ್ರೆಂಡ್ಸ್, ನಮಗಿರೋ ಸಮಸ್ಯೆಗೆ ಇದಕ್ಕಿಂತ ರಿಸ್ಕಲ್ಲಿದ್ರೂ ಕೆಲಸ ಮಾಡಲೇಬೇಕು, ಆ ಥರ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಈಗ. ಫ್ರೆಂಡ್ಸ್, ಸಾರ್ವೆ ಕಟ್ಕೊಂಡಿರೋದು ಒಂದೊಂದೇ ಪೋಲ್ಸಾಗಿ ಕಟ್ಟಿರೋದ್ರಿಂದ ಅಲ್ಲಿ ಇಬ್ಬಿಬ್ರು ನಿಂತ್ಕೊಳ್ಳೋಕೆ ಒಂದತ್ರ ಆಗೋದೇ ಇಲ್ಲ. ಆದರೆ ಸ್ವಲ್ಪ ಡಿಸ್ಟೆನ್ಸಲ್ಲೇ ನಿಂತ್ಕೊಂಡು ಕೆಲಸನ ಸಮಾಧಾನವಾಗಿ ಮಾಡಿ ಮುಗಿಸ್ತಾ ಇದ್ವಿ ಫ್ರೆಂಡ್ಸ್. ಕೆಲಸ ಮಾಡಬೇಕಂತ ಮನಸ್ಸು ಮಾಡಿದರೆ ಅದು ಎಂಥದೇ ಕೆಲಸ ಆಗಲಿ ಮಾಡಿ ಮುಗಿಸೋವರೆಗೂ ಸಮಾಧಾನನೇ ಇರಲ್ಲ ಫ್ರೆಂಡ್ಸ್, ನನಗೆ ಮಾತ್ರ. ಫ್ರೆಂಡ್ಸ್, ಕೇಲ್ ಲೆಟರ್ಸು, ಬ್ಲೂ ಲೆಟರ್ಸು, ಅದಕ್ಕೆ ಶೇಡು ತುಂಬ ಅದ್ಭುತವಾಗಿ ಕಾಣಿಸ್ತವೆ. ಅದಕ್ಕೋಸ್ಕರನೇ ಈ ಲೆಟರ್ಸ್ನ ನಾನು ಸೆಲೆಕ್ಟ್ ಮಾಡಿದೆ. ತುಂಬ ಅದ್ಭುತವಾಗಿ ಕಾಣಬೇಕಂತ ನಮ್ಮ ಲೆಕ್ಚರ್ ಹೇಳಿದ್ದಾರೆ. ಅದಕ್ಕೋಸ್ಕರ ತುಂಬ ದೊಡ್ಡ ಲೆಟರ್ಸ್ ಆಗಿ ಕಾಣಿಸ್ತವೆ, ತುಂಬ ಅಚ್ಚುಕಟ್ಟಾಗಿ ಕಾಣಿಸ್ತವೆ. ಕನ್ನಡ ಅಕ್ಷರ ನೋಡಿ. ಫ್ರೆಂಡ್ಸ್, ಇಲ್ಲೇ ಪಕ್ಕದಲ್ಲೇ ಟ್ರಾನ್ಸ್ಫರ್ ಪೆಟ್ಟಿಗೆನೂ ಇದೆ. ವೈರೆಲ್ಲ ಅಡ್ಡ ಬಂದಿದೆ, ಆದ್ರೂ ಕೆಲಸ ಮಾಡಲೇಬೇಕಂತೇಳಿ ಮಾಡ್ತಾಯಿದ್ವಿ ಫ್ರೆಂಡ್ಸ್, ಮನಸ್ಸಿಟ್ಟು. ಯಾವುದೇ ಪ್ರಾಬ್ಲಮ್ ಇಲ್ಲದೆ ತುಂಬ ಅಚ್ಚುಕಟ್ಟಾಗಿ ಕೆಲಸ ಕಂಪ್ಲೀಟ್ ಆಗುತ್ತನ್ನೋ ಭರವಸೆ ಇದೆ, ನಂಬಿಕೆನೂ ಇದೆ ಫ್ರೆಂಡ್ಸ್. ಆ ದೇವ್ರ ಮೇಲೆ ಭಾರ ಹಾಕಿ ಮುಂದೆ ನುಗ್ತಾ ಇರೋದೆ, ಮುಂದೆ ಬರೋದಲ್ಲ, ಆ ದೇವ್ರಿಗೆ ಬಿಟ್ಟಿದ್ದು. ಆ ದೇವರು ಯಾವ ಥರ ನಮ್ಮನ್ನು ನಡೆಸ್ತಾನೋ ಆ ಥರ ಹಾದಿಯಲ್ಲಿ ನಡ್ಕೊಂತ ಕೆಲಸ ಮಾಡ್ಕೊತ ಮುಂದೆ ಹೋಗ್ತಾ ಇರೋದೇ ನಮ್ಮ ಗುರಿ, ನಮ್ಮ ಧ್ಯೇಯ ಫ್ರೆಂಡ್ಸ್. ಕಾಯಕವೇ ಕೈಲಾಸ ಅಂತ ನಂಬಿರೋ ತಿಪ್ಪೇರುದ್ರ ಸ್ವಾಮಿ ಇರೋಂತಹ ನಮ್ಮ ತಾಲೂಕು ಚಳ್ಳಕೆರೆ ನಾಲ್ಕನಟ್ಟಿ ಸಮೀಪ ಇರೋಂಥ ನಾವೆಲ್ಲ ಕಷ್ಟದಾರಿಗಳಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಷ್ಟನೇ ನಂಬ್ಕೊಂಡಿದ್ವಿ, ಕಷ್ಟನೇ ಪಟ್ಟು ಇಷ್ಟಕ್ಕೊಂದು ಮುಂದೆ ಬರ್ತಾಯಿದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಕ್ಷರಗಳು ಯಾವ ಒಂದು ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂಥೇಳಿ, ತುಂಬ ಅದ್ಭುತವಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ನೋಡಿ. ಆ ಶೇಡು, ಆ ಲೆಟರ್ಸು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನಮ್ಮ ಲೆಕ್ಚರ್ ಮಾತ್ರ ತುಂಬಾ ಲೈಕ್ ಮಾಡಿದರು, ತುಂಬ ಅದ್ಭುತವಾಗಿ ಬಂದಿದೆ ಕೆಲಸ ಅಂಥೇಳಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ರಿಯಲಿ ತುಂಬ ಖುಷಿಯಾಯಿತು. ನಮ್ಮಂಥ ಕಷ್ಟದಾರಿ ಕೆಲಸಗಾರರಿಗೆ ನೀವು ಕೆಲಸ ಚೆನ್ನಾಗಿ ಮಾಡ್ತೀರ ಅಂತ ಅಂದ್ಬಿಟ್ರೆ ಅದಕ್ಕೆ ಖುಷಿಗೆ ಹೇಳೋಕ್ಕೆ ಪದಗಳೇ ಸಾಲದು ಫ್ರೆಂಡ್ಸ್. ಅಷ್ಟೊಂದು ಖುಷಿ ಆಗುತ್ತೆ, ಅಷ್ಟೊಂದು ಸಂತೋಷ ಆಗುತ್ತೆ. ಈ ರಿಸ್ಕ್, ಕಷ್ಟ, ಬಿಸಿಲು ಈ ಯಾವುದೂ ನಮಗೆ ಅಷ್ಟಕ್ಕೊಂದು ರಿಸ್ಕೇ ಅನಿಸಲ್ಲ. ನಾವು ಮಾಡಿರೋ ಕೆಲಸ ಚೆನ್ನಾಗಿದೆ ಅಂದರೆ ಅದಕ್ಕಿಂತ ಸಂತೋಷ ಮತ್ತೊಂದಿಲ್ಲ ಫ್ರೆಂಡ್ಸ್. ರಿಯಲಿ ಅದ್ಭುತವಾದಂತಹ ಕೆಲಸ ಮಾಡೋದ್ರಲ್ಲಿ ನಾವು ತಲ್ಲೀನರಾಗಿದ್ದೀವಿ. ಅಂಥ ಹೈಟಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಹೈಟ್ ಇದೆ. 25 ಅಡಿ ಹೈಟು, ಪೋಲ್ಸು 2 ಬಾಡಿಗೆ ತಂದಿದ್ವಿ, ಅದು 25 ಅಡಿ ಹೈಟ್, ಅದೂ ಸಮೇತ ಸಾಲು ಬಂದಿದೆ. ಇನ್ನು ಉಳಿದಿರೋ ನಮ್ಮ ಪೋಲ್ಸಲ್ಲಿ ಅಡ್ಡ ಕಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನೋಡಿ, ತುಂಬ ರಿಸ್ಕ್ ಆದ್ರೂ ತುಂಬ ಈಸಿಯಾಗಿ ಮಾಡ್ಬೇಕಂತ ತುಂಬ ಬಂಡ ಧೈರ್ಯ ಬಿದ್ದು ಮಾಡ್ತಾ ಇರೋದು ಈ ಕೆಲಸ. ಪದವಿ ಪೂರ್ವ ಕಾಲೇಜ್ ಅನ್ನೋದೊಂದು ಬರಬೇಕು. ಔಟ್ಲೈನ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್, ಎಲ್ಲ ಕಲರ್ಸ್ ತುಂಬ್ಕೊಂತ.
ಫ್ರೆಂಡ್ಸ್, ಒಂದು ಮಾತ್ರ ಸತ್ಯ, ಕಷ್ಟಪಡ್ದಲೇ ಯಾವುದು ಸಿಗಲ್ಲ. ಕಷ್ಟಪಟ್ಟರೆ ಆ ಸುಖದ ಬೆಲೆನೂ ಅರ್ಥ ಆಗೋದು ಅಂತ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ತುಂಬ ಬೇಗನೆ ಅರ್ಥ ಆಯಿತು. ತುಂಬ ಕಷ್ಟಪಡಬೇಕು ಅಂತ ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ಟಿರೋದು. ಎಷ್ಟೇ ಕಷ್ಟಪಟ್ಟರೂ ನಾವು ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆ, ಒಂದು ಒಳ್ಳೆ ಮನಸ್ಸಿಟ್ಟು ಕೆಲಸ ಮಾಡಬೇಕು ಫ್ರೆಂಡ್ಸ್. ದೇವರು ಎಲ್ಲೇ ಇದ್ರೂ ನಮಗೆ ಬರಬೇಕಾಗಿರೋದು, ನಮಗೆ ಕೊಡಬೇಕಾಗಿರೋದನ್ನ ಪಕ್ಕ ನಮಗೆ ಕಳಿಸ್ತಾನೆ, ನಮಗೆ ತಲುಪಿಸ್ತಾನೆ. ನಮ್ಮ ಕೆಲಸ ನಾವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋದು ಅಷ್ಟೇ. ಅದನ್ನು ಮಾಡ್ತಾ ಮುಂದೆ ನೋಡಿ. 25 ಹೈಟು ಬೋರ್ಡು ಫ್ರೆಂಡ್ಸ್. ಕೆ ಲೆಟರ್ಸ್ ಹಾಕಿ ಬ್ಲೂ ಲೆಟರ್ಸ್ ಮಾಡಿದ್ದೀನಿ. ಶೇಡ್ ಮಾಡ್ತಾಯಿದ್ವಿ. ತುಂಬ ಅದ್ಭುತವಾಗಿ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೋಡಿ, 25 ಅಡಿ ಹೈಟ್ ಇದೆ ಫ್ರೆಂಡ್ಸ್. ಸಾರ್ವೆ ಕಟ್ಟಿ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ನೋಡಿ, ಮೇಲ್ಗಡೆ ಬರಿತಾ ಇರೋದು ಕಾಣ್ತಾ ಇದೆ ನೋಡಿ. ಎಷ್ಟು ಹೈಟ್ ಇದೆ ನೋಡಿ, 25 ಅಡಿ. ಸೂಪರ್ ಅಲ್ಲ ಫ್ರೆಂಡ್ಸ್? ನೋಡಿ, 25 ಅಡಿ ಮೇಲ್ಗಡೆ ನಿಂತುಬಿಟ್ಟು ಬೋರ್ಡನ್ನು ಬರಿತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಬಂದಿದೆ ಸ್ಕೇಲ್ ಲೆಟರ್ಸು ಆ್ಯಂಡ್ ಶೇಡು ಆ್ಯಂಡ್ ಮಸಾಲೆ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ವರ್ಕ್ ಮಾತ್ರ. ರಿಯಲಿ ಇಷ್ಟು ಹೈಟಲ್ಲಿ ಮಾಡೋಕ್ಕಾಗುತ್ತೋ ಇಲ್ಲ ಅಂತ ತುಂಬ ಭಯ ಬಿದ್ದಿದ್ವಿ. ಆದರೂ ಬಿಡದೆ ಛಲ ಬಿದ್ದು ಈ ವರ್ಕ್ನ ಮಾಡ್ತಾಯಿದ್ವಿ ಆ್ಯಂಡ್ ಮಾಡಿ ಮುಗಿಸ್ತೀವಿ. ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಓಕೆ, ಬನ್ನಿ, ಇನ್ನೂ ತುಂಬ ಇದೆ. ಕಂಪ್ಲೀಟ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತಂತ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಹೈಟ್ ಇದೆ ನೋಡಿ. 4 ಸಾರ್ವೆಗಳನ್ನ ಕಟ್ಟಿದ್ದೀವಿ. 4 ಸಾರ್ವೆ ವೈಟು ಪೇಂಟ್ ಮಾಡಿಬಿಟ್ಟು ಬಾರ್ಡ್ರ್ ಹಾಕಿ ಎಲ್ಲನೂ ಮಾರ್ಕ್ ಮಾಡ್ಕೊಂಡು ತುಂಬ ತಾಳ್ಮೆಯಿಂದ, ತುಂಬ ಬ್ಯೂಟಿಫುಲ್ಲಾಗಿ, ತುಂಬ ಅಚ್ಚುಕಟ್ಟಾಗಿ ಕೆಲಸನ ಮಾಡಿ ಮುಗಿಸುವಂತಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಗಿಯುತ್ತೆ ಫ್ರೆಂಡ್ಸ್. ಬನ್ನಿ, ಫುಲ್ ಕಂಪ್ಲೀಟ್ ಆಗಿರೋ ಕೆಲಸದ ವರ್ಕ್ ಹೇಗಿದೆ ಅಂತ ತೋರಿಸ್ತೀನಿ. ಕಾಲೇನಾ ಅದು ವೈಟ್? ಹೌದಣ್ಣ, ಏನಿದು ಇಷ್ಟು ಮೇಲೆ ಕಾಣುತ್ತೆ. ಫ್ರೆಂಡ್ಸ್ ನೋಡಿ, ಮೇಲ್ಗಡೆ ಕರ್ನಾಟಕ ಸರ್ಕಾರ UDS ಕೋಡ್ ಎಲ್ಲ ಹಾಕಿದೆ. ಕೈಗೆ ಎಟಕಲಿಲ್ಲ, ಆದರೂ ಕಷ್ಟಪಟ್ಟು ಹೇಗೋ ಬರೆದಿದ್ದೀನಿ. ವಿಡಿಯೋ ಅಂತೂ ಮಾಡೋಕ್ಕಾಗಲಿಲ್ಲ ಅದು. ನೋಡಿ ಫ್ರೆಂಡ್ಸ್, ಎಷ್ಟು ಮೇಲ್ಗಡೆ ಕಾಣಿಸ್ತಾ ಇದೆ. ವಾವ್, ಕರೆಂಟ್ ಪೆಟ್ಟಿಗೆ ಬೇರೆ ಇಲ್ಲೇ ಇದೆ. ಬರೆಯೋದು ಎಷ್ಟು ರಿಸ್ಕ್ ಇದೆ ಅಂದರೆ ತುಂಬ ರಿಸ್ಕ್ ಇದೆ ಫ್ರೆಂಡ್ಸ್. ಹೇಳಪ್ಪ ಜನ, ಹೆಂಗಿದೆ ಲೆಟರ್ಸ್? ಆಗ್ತದೆ. ಹಾಂ, ಚೆನ್ನಾಗಿದೆ, ಸೂಪರಾಗಿ ಬಂದಿದೆ ಗುರು. ಹಾಂ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್. ಸೂಪರಾಗಿ ಬಂತು ಗುರು. 25 ಅಡಿ ಹೈಟ್ ಇರೋದು ಜನ ಇದು. 25 ಅಡಿ ನೋಡಲ್ಲ. ಹೇಳು
ಎಲ್ಲಿ ಕೆಲಸ ಮಾಡಿದೆ? ಇಲ್ಲ ಬಾಳ ನಮ್ಗೆ ಅವಕಾಶ ಕೊಡ್ರಪ್ಪ ಇನ್ಮೇಲೆ. ನೀನು ಹೋಗ್ತೀಯ ಹೋಗಲ್ಲ ಅಂತೀಯ. ಎಲ್ಲಿಗೆ ಹೋಗಿದ್ದೆ? ಹೊರಗಡೆ ಹೋಗಿಲ್ಲ. ಇನ್ಮೇಲೆ ಹೋಗೋದೇ ಇಲ್ಲ ಅಂದ್ಕೊಂಬಿಡು. ಯಾಕೆ? ನಿಜವಾಗ ಎಲ್ಲಿಗೆ ಹೋಗ್ತೀಯ? ಹೋಗಲ್ಲ ಇನ್ಮೇಲೆ. ಮುಗಿತನಾ ಬಿಚ್ಚದ? ಏಣಿ ಹಾಕ್ಯಂಡೆ ಎತ್ತಬೇಕ ನೀನು? ಅಯ್ಯೋ ಹತ್ರಕ್ಕೆ ಹಾಕಿ ಏಣಿ. ಫಿನಿಶ್. ನಾಲ್ಕು LIC ಆಫೀಸು. ಫ್ರೆಂಡ್ಸ್, ವರ್ಕ್ ಕಂಪ್ಲೀಟ್ ಆಗಿದೆ, ಫಿನಿಶ್ ಆಗಿದೆ. ಫ್ರೆಂಡ್ಸ್, ಇದೇ ಥರ ವೀಡಿಯೋಗಳಿಗೆ ನಮ್ಮನ್ನು ಸಪೋರ್ಟ್ ಮಾಡಿ ಪ್ಲೀಸ್. ದಯವಿಟ್ಟು ಯಾರ್ಯಾರು ಹೊಸ್ತಾ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಲಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್. ಪ್ಲೀಸ್ ಈ ಪುಟ್ಟ ಕಲಾವಿದರಿಗೆ ಸಪೋರ್ಟ್ ಮಾಡಿ ಪ್ಲೀಸ್ 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 ಫ್ರೆಂಡ್ಸ್. ಎಲ್ಲರಿಗೂ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಓಕೆ, ಎಲ್ಲರೂ ಖುಷಿಯಾಗಿ ಬಿಂದಾಸ ಇರಿ ಅಂತ ಬಯಸ್ತಾ ಫ್ರೆಂಡ್ಸ್, ಸಾರ್ವೆನೆಲ್ಲ ಅಂಗಡಿ ತಗೊಂಡೋಗಿ ಅಲ್ಲಿ ರೂಮಲ್ಲಿ ಇಟ್ಬಿಟ್ಟು 2 ಬಾಡಿಗೆ ತಂದಿರೋ ವಾಪಸ್ ಕೊಟ್ಬಿಟ್ಟು ಇನ್ನು ಉಳಿದಿರೋದು ಕೆಲಸ ಕಂಪ್ಲೀಟ್ ಆಗೋಗಿರೋದ್ರಿಂದ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.